ನಮಸ್ಕಾರ. ಪಂಜಾಬ್ ತಂಡದ ಮೊದಲ ಸೋಲಿನ ಬಳಿಕ ಕೋಪಗೊಂಡರು ಪ್ರೀತಿ ಜಿಂತಾ. ನಂತರ ನೀಡಿದರು ಶಾಕಿಂಗ್ ಹೇಳಿಕೆ. ಅಯ್ಯರ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ರಾಜಸ್ಥಾನ್ ವಿರುದ್ಧ ಪಂಜಾಬ್ ಸೋತ ಬಳಿಕ ಮಾಲಕಿ ಪ್ರೀತಿ ಜಿಂತಾ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ಮುಲ್ಲನ್ಪುರ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ನ 40ನೇ ಪಂದ್ಯದಲ್ಲಿ ಪಂಜಾಬ್ ತಂಡಕ್ಕೆ 6 ವಿಕೆಟ್ಗಳ ಹೀನಾಯ ಸೋಲು ಎದುರಾಗಿದೆ. ಇದರೊಂದಿಗೆ ಸತತ 6 ಪಂದ್ಯಗಳನ್ನು ಗೆದ್ದು ಅನ್ಡಿಫೀಟೆಡ್ ಟೀಮ್ ಆಗಿ ಕಾಣಿಸಿಕೊಂಡಿದ್ದ ಪಂಜಾಬ್ ತಂಡಕ್ಕೆ 8ನೇ ಮ್ಯಾಚ್ನಲ್ಲಿ ಸೋಲು ಎದುರಾಗಿದೆ ಸ್ನೇಹಿತರೆ, ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ. ಮತ್ತೊಂದು ಕಡೆ ರಾಜಸ್ಥಾನ್ ಈ ಪಂದ್ಯ ಗೆಲ್ಲುವುದರೊಂದಿಗೆ ಟೂರ್ನಿಯಲ್ಲಿ 6ನೇ ಗೆಲುವನ್ನ ದಾಖಲಿಸಿದರೆ ಅತ್ತ ಪಂಜಾಬ್ ತಂಡ ಮೊದಲ ಸೋಲನ್ನ ಎದುರಿಸಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಕರೆ ಹಾಕಿತು. ಮಾರ್ಕಸ್ ಸ್ಟೋಯ್ನಿಸ್ ಅಜಿಯಾ 62 ಹಾಗೂ ಪ್ರಭ್ಸಿಮ್ರನ್ ಸಿಂಗ್ 59 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಯಶ್ ರಾಜ್ ಪೂಂಜಾ 2 ವಿಕೆಟ್ ಪಡೆದರು. ಈ ಗುರಿಯನ್ನು ಬೆನ್ನಟ್ಟಿದಂತಹ ರಾಜಸ್ಥಾನ್ 19.2 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಡೊನೋವನ್ ಫೊರೇರಾ ಅಜಿಯಾ 52, ಜೈಸ್ವಾಲ್ 51 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಳ್ತಾರೆ. ಹಾಗೂ ಚಹಲ್ 3 ವಿಕೆಟ್ ಪಡೆದರಾದರೂ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿಲ್ಲ. ಇದರೊಂದಿಗೆ ಆರ್ಆರ್ ಈ ಮ್ಯಾಚ್ ನಲ್ಲಿ 6 ವಿಕೆಟ್ಗಳ ಭರ್ಜರಿ ವಿಕ್ಟರಿ ಪಡೆದಿದೆ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದ ಪಂಜಾಬ್ ಮಾಲಕಿ ಪ್ರೀತಿ ಜಿಂತಾ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಮಗೆ ಟೂರ್ನಿಯಲ್ಲಿ ಮೊದಲ ಸೋಲಾಗಿದೆ. ಇಲ್ಲಿನ ತಪ್ಪುಗಳಿಂದ ನಾವು ಪಾಠ ಕಲಿಯಬೇಕಾಗಿದೆ. ಒಂದು ತಂಡವಾಗಿ ನಾವು ಎಡವಿದ್ದೇವೆ. ಬೌಲಿಂಗ್ ವಿಭಾಗವು ಮತ್ತಷ್ಟು ಸುಧಾರಣೆಯಾಗಬೇಕಾಗಿದೆ ಎಂದು ಪ್ರೀತಿ ಜಿಂತಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಬ್ಯಾಟಿಂಗ್ ಇಂದು ಉತ್ತಮವಾಗಿತ್ತು. 222 ರನ್ ಕಲೆ ಹಾಕಿದ್ದು ಈ ಪಿಚ್ ಮೇಲೆ ಒಳ್ಳೆಯ ಸ್ಕೋರ್ ಆಗಿದ್ದರೂ ಕೂಡ ಬೌಲರ್ಗಳು ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲರಾದರು. ಅದರಲ್ಲಿಯೂ ಪೇಸರ್ಗಳಿಂದ ಒಳ್ಳೆಯ ಲೆಂತ್ ಅಂಡ್ ಲೈನ್ ಮೇಲೆ ಕಂಟ್ರೋಲ್ ಇರಲಿಲ್ಲ. ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಪ್ರೀತಿ ಜಿಂತಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಕೂಡ ಇಂದಿನ ಪಂದ್ಯದಲ್ಲಿ ಅಪ್ ಟು ದ ಮಾರ್ಕ್ ಇದ್ದಿರಲಿಲ್ಲ. ಬೌಲಿಂಗ್ ಚೇಂಜ್ ಹಾಗೂ ಪದೇ ಪದೇ ಪೇಸರ್ಗಳಿಗೆ ಬಾಲ್ ನೀಡಿದ್ದು ಕೂಡ ತಂಡದ ಸೋಲಿಗೆ ಎಡೆ ಮಾಡಿಕೊಟ್ಟಿತು ಎಂದು ಜಿಂತಾ ಹೇಳಿದ್ದಾರೆ. ಹೇಗಿದ್ರೂ ಇದು ಮೊದಲ ಸೋಲಾಗಿದೆ. ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಮುಂಬರುವ ಪಂದ್ಯಗಳನ್ನು ಗೆದ್ದು ನಮ್ಮ ತಂಡ ಕಮ್ಬ್ಯಾಕ್ ಮಾಡುವ ವಿಶ್ವಾಸ ನನಗಿದೆ ಎಂದು ಪಂಜಾಬ್ ಮಾಲಕಿ ಪ್ರೀತಿ ಜಿಂತಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ವೈಭವ್ ಇಂದಿನ ಪಂದ್ಯದಲ್ಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ರು. ಕೇವಲ 16 ಎಸೆತಗಳಲ್ಲಿ 43 ರನ್ ಬಾರಿಸುವ ಮೂಲಕ ಪವರ್ ಪ್ಲೇನಲ್ಲೇ ನಮ್ಮ ಸೋಲನ್ನ ಖಚಿತಪಡಿಸಿದರು. ಈ ಯುವ ಆಟಗಾರನ ಈ ಫಿಯರ್ಲೆಸ್ ಆಟಕ್ಕೆ ಸೆಲ್ಯೂಟ್ ಮಾಡ್ತೀನಿ ಎಂದು ಪ್ರೀತಿ ಜಿಂತಾ ಹೇಳಿದ್ದಾರೆ. ನೋಡಿದ್ರಲ್ಲ, ಆರ್ಆರ್ ವಿರುದ್ಧ ಪಂಜಾಬ್ ಸೋತ ಬಳಿಕ ಪ್ರೀತಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.